ಮೊದಲ ಬಾರಿಗೆ ವರ್ಣತಂತುಗಳಿಗೂ ಕ್ಯಾನ್ಸರ್ಗೂ ಇರುವ ಸಂಬಂಧವನ್ನು ಮೊದಲ ಬಾರಿಗೆ ಗೊತ್ತಾಗಿದ್ದು ಕ್ರಾನಿಕ್ ಮೈಲೋಜಿನಸ್ ಲುಕಿಮಿಯಾ ಅಂಥೇಳಿ, ಒಂದು ಲುಕಿಮಿಯಾ ಅಂದರೆ ರಕ್ತದ ಕ್ಯಾನ್ಸರಲ್ಲಿ ಗೊತ್ತಾಯಿತು. 9ನೇ ವರ್ಣತಂತು 22ನೇ ವರ್ಣತಂತು 9ನೇ ವರ್ಣತಂತು ಜೊತೆ ಜೋಡಣೆ ಆದಾಗ ಅದನ್ನು ಫಿಲಿಡೆಲ್ಫಿಯಾ ಕ್ರೊಮೋಸೋಮ್ ಅಂತ ಕರೆದ್ರು. ಫಿಲಿಡೆಲ್ಫಿಯಾ ಕ್ರೊಮೋಸೋಮು ಲುಕಿಮಿಯಾ, ಯಾವುದು ಲುಕಿಮಿಯಾ ಅಂತಂದರೆ ರಕ್ತದ ಕ್ಯಾನ್ಸರ್ ಅಂತೀವಿ. ಕ್ರೋನಿಕ್ ಮೈಲೋಜಿನಸ್ ಲುಕಿಮಿಯಾ, ಅಕ್ಯೂಟ್ ಮೈಲೋಜಿನಸ್ ಲುಕಿಮಿಯಾ ಅಂತೆಲ್ಲ ಬೇರೆ ಬೇರೆ ಥರದ ರಕ್ತದ ಒಂದು ಕ್ಯಾನ್ಸರ್ಗಳಿದೆ. ಇಂತಹ ವ್ಯಕ್ತಿಗಳಲ್ಲಿ ಪರೀಕ್ಷೆ ಮಾಡಿದಾಗ ಗೊತ್ತಾಯಿತು. ಮಾರ್ಕರ್ ಕ್ರೊಮೋಸೋಮ್ ಅಂತ ಅದನ್ನು ಅವ್ರು ಹೇಳಿದ್ರು. ಯಾವ ವ್ಯಕ್ತಿಗೆ ಫಿಲಿಡೆಲ್ಫಿಯಾ ಕ್ರೊಮೋಸೋಮ್ ಇದೆ ಅವನಿಗೆ ಲುಕಿಮಿಯಾ ಕಾಯಿಲೆ ಇದೆ ಅಂತ ಗೊತ್ತಾಗೋಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ರೋಗಿಗಳ ಒಂದು ಬಯಾಪ್ಸಿ ಮಾಡ್ತಾರೆ. ಅದು ಎಲ್ಲಿ ಟ್ಯೂಮರ್ ಇದೆ ಅದನ್ನು ತಗೊಂತಾರೆ. ಅದರ ಹಿಸ್ಟೋಪೆಥಾಲಜಿ ಅಬ್ಸರ್ವೇಷನ್ ಮಾಡ್ತಾರೆ. ಅದೇ ರೀತಿ ರಕ್ತವನ್ನು ಪಡೆದು ಕ್ರೊಮೋಸೋಮ್ಗಳನ್ನು ತಯಾರು ಮಾಡಿ ಕ್ರೊಮೋಸೋಮ್ನ ಅಬ್ಸರ್ವ್ ಮಾಡ್ತಾರೆ. DNA ಐಸೋಲೇಟ್ ಮಾಡಿ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಮಾಡ್ತಾರೆ. ಈ ರೀತಿ ಒಂದು ರಿಪೋರ್ಟ್ ಅಂತ ಸಿಕ್ಕುತ್ತೆ ನೋಡಿ. ಆ ರಿಪೋರ್ಟಲ್ಲಿ ವರ್ಣತಂತುಗಳ ಪರೀಕ್ಷೆ, DNA ಪರೀಕ್ಷೆ, ಹಾರ್ಮೋನುಗಳ ಪರೀಕ್ಷೆ, ಇದರ ಜೊತೆಯಲ್ಲಿ ಹಿಸ್ಟೋಪೆಥಾಲಜಿ ಪರೀಕ್ಷೆಗಳ ಒಟ್ಟು ಫಲಿತಾಂಶದ ಆಧಾರದ ಮೇಲೆ ಆ ವ್ಯಕ್ತಿಗೆ ಕ್ಯಾನ್ಸರ್ ಇದೆಯೋ ಇಲ್ಲವೋ ಅಂತ ಗೊತ್ತಾಗುತ್ತೆ. ಅದೇ ರೀತಿ 22ನೇ ವರ್ಣತಂತು 9 ಮೇಲೋಗಿ ಜಾಯಿನ್ ಆಯ್ತದು, ಜೋಡಣೆ ಆಯಿತು, ಫಿಲಿಡೆಲ್ಫಿಯಾ ಕ್ರೊಮೋಸೋಮ್ ಅಂತ, ಅದು ಸಹ ಕ್ಯಾನ್ಸರ್. ಅದೇ ರೀತಿ ವಿಲಿಮ್ಸ್ ಟ್ಯೂಮರ್ ಅಂತ ಇದೆ, 8 ಮತ್ತು 14ನೇ ವರ್ಣತಂತುಗಳ ಜೋಡಣೆ ವಿಲಿಮ್ಸ್ ಟ್ಯೂಮರ್ ಅಂತ ಕರಿತೀವಿ. ಈ ರೀತಿ ಕೆಲವೊಂದು ವರ್ಣತಂತುಗಳ ಗುಂಪು ಇನ್ನೊಂದು ವರ್ಣತಂತುಗಳ ಜೊತೆ ಜಾಯಿನ್ ಆಗೋದ್ರಿಂದ ಅದರಿಂದನೂ ಸಹ ಕ್ಯಾನ್ಸರ್ ಉಂಟಾಗುತ್ತೆ. ಕ್ಯಾನ್ಸರ್ ಅಂದರೆ ಕ್ರೊಮೋಸೋಮ್ಗಳ ಒಂದು ನಂಬರ್ ಜಾಸ್ತಿ ಆಗ್ತಾ ಬರುತ್ತೆ, ಅದರ ಆಕಾರದಲ್ಲಿ ವ್ಯತ್ಯಾಸ ಆಗುತ್ತೆ. ಒಟ್ಟಾರೆ ಇದು ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂತ ವಿಜ್ಞಾನಿಗಳು ಬಹಳ ಹಿಂದೆನೇ ನೋಡಿದ್ರು.